ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಯಾರ್ಯಾರು ಲವ್ ರೀಡಿಂಗ್ ಆಗಿ ವೆಯ್ಟ್ ಮಾಡ್ತಿದ್ದೀರೋ, ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಇಲ್ಲಿ 2 ಫೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ. ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಈ ಡೆಕ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆಯಾ? ಈ ಕ್ರಿಸ್ಟಲ್ ರೋಸ್ ಕ್ವಾಟ್ಸ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆಯಾ? ಫೈಲ್ ನಂಬರ್ 1ನ ಚೂಸ್ ಮಾಡಿ. ಈ ಡೆಕ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆಯಾ? ಈ ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆಯಾ? ಫೈಲ್ ನಂಬರ್ 2ನ ಚೂಸ್ ಮಾಡಿ. ಇಷ್ಟೊತ್ತಿಗೆ ನೀವು ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಹಲೋ, ಗ್ರೂಪ್ ನಂಬರ್ 1. ಸೊ ರೋಸ್ ಕ್ವಾಟ್ಸ್ ನೀವು ಚೂಸ್ ಮಾಡಿದ್ದೀರಾ. ಬ್ಯೂಟಿಫುಲ್ ರೋಸ್ ಕ್ವಾಟ್ಸ್. Page of Cups, 7 of Cups, the Emperor, the Word, Knight of Cups, a Wheel of Fortune, Queen of Swords, Ace of Wands, 6 of Pentacles. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದಾರಾ ಅನ್ನೋಂಥ ಪ್ರಶ್ನೆಗೆ ಉತ್ತರ ಎಸ್. ಅವ್ರ ಜೀವನದಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಅದು ನಿಮಗೂ ಗೊತ್ತಿದೆ. ಅವರು ಥರ್ಡ್ ಪಾರ್ಟಿನ ಬಿಟ್ಟು ಬರೋಕ್ಕಾಗದೆ ಅಥವಾ ನಿಮ್ಮ ಹತ್ರನೂ ಸಂಪೂರ್ಣವಾಗಿ ಅವರ ಪ್ರೆಸೆನ್ಸ್ನ ಕೊಡೋಕ್ಕಾಗದೆ ತುಂಬ ಚಿಂತೆಗೀಡಾಗಿದ್ದಾರೆ, ತುಂಬ ಯೋಚನೆ ಮಾಡ್ತಾರೆ, ತುಂಬ ಅಲೋನ್ ಆಗಿದ್ದಾರೆ. ಜೊತೆಗೆ ನೀವು ಅವರನ್ನು ತುಂಬ ಎಮೋಷನಲಿ ಬ್ಲಾಕ್ ಮಾಡಿರುವಂಥದ್ದು. ಆಮೇಲೆ ಅವ್ರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಳಕ್ಕೆ ಬಂದಾಗೆಲ್ಲ ನೀವು ಅವ್ರನ್ನ ಎಮೋಷನಲಿ ಬ್ಲಾಕ್ ಮಾಡುವಂಥದ್ದು. ಅಂದರೆ ನೀವಿಲ್ಲ ಅಂದರೆ ನಾನು ಸತ್ತು ಹೋಗಿಬಿಡ್ತೀನಿ, ಅಥವಾ ನಾನು ನಿಮ್ಮ ಹೆಸರಲ್ಲಿ ಲೆಟ್ರ್ ಬರೆದಿಟ್ಟು ಸತ್ತು ಹೋಗಿಬಿಡ್ತೀನಿ, ಅಥವಾ ನೀವಿಲ್ಲ ಅಂದರೆ ನಾನು ಬದುಕೋಕ್ಕಾಗೋದಿಲ್ಲ. ಈ ಥರದ ಎಮೋಷನಲ್ ಬ್ಲಾಕೇಜ್ ಅಥವಾ ಒಂದು ಮೆಂಟಲ್ ಸ್ಟ್ರೆಸ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ. ಈ ಕಾರಣದಿಂದನೇ ಅವರು ಕೆಲವೊಂದು ಸತಿ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಫೋನ್ ಮಾಡದೇ ಇರುವಂಥದ್ದು, ಎಷ್ಟೋ ಸತಿ ನೀವು ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು. ನಿಮಗನ್ನಿಸ್ತಾ ಇರುತ್ತೆ ಯಾಕೆ ಈ ಥರ ಇಷ್ಟೊಂದು ಹಿಂಸೆ ಕೊಡ್ತಾರೆ. ನೀವು ತುಂಬ ಸತಿ ಈ ವಿಷಯವಾಗಿ ಕಣ್ಣೀರು ಹಾಕಿರೋದಿದೆ. ಬಟ್ ಈ ವಿಚಾರವನ್ನು ನೀವು ಯಾರ ಹತ್ರನೂ ಮನಸ್ಸು ಬಿಚ್ಚಿ ಮಾತಾಡೋಕ್ಕಾಗೋದಿಲ್ಲ. ಯಾವಾಗೂ ಅಷ್ಟೇ ಎಲ್ಲರೂ ನಿಮಗೆ ಅಡ್ವೈಸ್ ಮಾಡುವಂಥದ್ದು, ಇದನ್ನು ಬಿಟ್ಟುಬಿಡು, ಈ ವ್ಯಕ್ತಿ ನಿನಗೆ ಸೂಟ್ ಆಗ್ತಾಯಿಲ್ಲ, ಅಥವಾ ನಿನ್ನ ಪ್ರೀತಿಗೆ ಅವರು ಅರ್ಹರಲ್ಲ, ಅವರನ್ನು ನೀನು ಬಿಟ್ಬಿಡು ಅನ್ನುವಂಥದ್ದನ್ನು ತುಂಬ ಜನ ಅಡ್ವೈಸ್ ಮಾಡ್ತಾ ಇದ್ದಾರೆ ನಿಮಗೆ. ನೀವು ಇವರನ್ನೇ ಒಂದು ಪ್ರಪಂಚ ಅಂತ ಅಂದ್ಕೊಂಡಿದ್ದೀರಾ. ಎಸ್, ಆ ವ್ಯಕ್ತಿನೂ ಅಷ್ಟೇ ಯು ಆರ್ ಮೈ ವರ್ಲ್ಡ್, ಅಥವಾ ನಿನ್ನಿಂದನೇ ಎಲ್ಲ ಆಗಿರೋದು, ಯು ಆರ್ ದ ಬೆಸ್ಟ್ ಅನ್ನೋ ರೀತಿಯಲ್ಲಿ ಅವರು ತುಂಬ ಸತಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಆದರೆ ಅವ್ರ ಬಿಹೇವಿಯರಲ್ಲಿ ಆ ಥರ ಕಾಣ್ತಾ ಇಲ್ಲ. ಬಿಹೇವಿಯರಲ್ಲಿ ಅವರು ನೀವೇ ಬೇಕು, ನಿಮ್ಮ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಅನ್ನುವಂಥ ಯಾವುದೇ ಎನರ್ಜೀಸ್ ಕಾಣ್ತಾ ಇಲ್ಲ. ಅವರು ಯಾವಾಗಲೂ ಹೇಳೋವಂಥದ್ದು, ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆದಮೇಲೆ, ಅಥವಾ ಇನ್ನೊಂದು ಸ್ವಲ್ಪ ದಿನ ನಾನು ಬಿಸ್ನೆಸ್ಸಲ್ಲಿ ಇಂಪ್ರೂವೈಸ್ ಆದಮೇಲೆ ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ತೀನಿ, ಈ ಪ್ರೀತಿ ಬಗ್ಗೆ ಎಲ್ಲರ ಹತ್ರ ಮಾತಾಡ್ತೀನಿ, ನನಗೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಸೊ ಆವಾಗ ಈ ಪ್ರೀತಿನ ನಾನು ಪ್ರೂವ್ ಮಾಡ್ಕೊತೀನಿ. ಬಟ್ ನನ್ನ ಮನಸ್ಸಲ್ಲಿ ನೀನಿದೆಯಾ, ಇದನ್ನು ನಾನು ಎಲ್ಲರೆದುರು ಹೇಳ್ಕೊಳಕ್ಕಾಗಲ್ಲ ಅಥವಾ ತೋರಿಸ್ಕೊಳಕ್ಕಾಗಲ್ಲ. ಈ ರೀತಿಯಾಗಿ ಅವರು ನಿಮ್ಮ ಒಂದು ಲವ್ನ ಅವಾಯ್ಡ್ ಮಾಡ್ತಿರೋದು ಅಥವಾ ಬಚ್ಚಿಟ್ಟಿರೋದು ನೋಡ್ಬೋದು. ನೀವಲ್ಲಿ ಕ್ಲೋಸ್ಡ್ ಐಸ್ ಇದೆ. ಎಸ್, ಪ್ರೀತಿ ಇದೆ, ಪ್ರೊಟೆಕ್ಷನ್ ಇದೆ, ಆ್ಯಂಡ್ ಕಾಳಜಿ ಇದೆ. ಆದರೆ ಇತ್ತೀಚೆಗೆ ಅವರು ನಿಮ್ಮನ್ನು ಸ್ವಲ್ಪ ದಿನ ವೆಯ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಕಾರಣನ ಇಟ್ಕೊಂಡು ಮಾತು ಬಿಡುವಂಥದ್ದು, ಅಥವಾ ಯಾವಾಗಾದರೂ ಒಂದು ಸತಿ ಕಾಲ್ ಮಾಡೋದು ಮತ್ತು ಸುಮ್ಮನಾಗೋದು, ಯಾವುದೇ ರೀತಿಯ ಪ್ರಾಮಿಸಸ್ ಅಥವಾ ಕಮಿಟ್ಮೆಂಟ್ಸ್ನ ಕೊಡದೇ ಇರೋದು ಕಾಣ್ತಾ ಇದೆ. ನೋಡೋಣ ಲವ್ ಕಾರ್ಡಲ್ಲಿ ಏನು ಬರುತ್ತೆ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಪರ್ಸನ್ ಕಡೆಯಿಂದ.
ನೀಡ್ ಫಾರ್ ಟೈಮ್, ನಾನು ಹೇಳಿಲ್ಲ, ಅವರಿಗೆ ಟೈಮ್ ಬೇಕಂತೆ. ಐ ನೀಡ್ ಮೋರ್ ಟೈಮ್ ಬಿಫೋರ್ ಐ ಕ್ಯಾನ್ ಡಿಸೈಡ್. ಇದನ್ನು ನಾನು ಆಲ್ರೆಡಿ ಹೇಳಿದೆ. ಅವರು ಹೇಳ್ತಾ ಇದ್ದಾರೆ ನಿಮಗೆ ಟೈಮ್ ಬೇಕು ನನಗೆ ಎಲ್ಲರ ಮುಂದೆ ಹೇಳ್ಕೊಳ್ಳೋಕ್ಕೆ, ಅಥವಾ ಈ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ಅಥವಾ ನಿಮ್ಮನ್ನು ಮದುವೆ ಅಥವಾ ಕಮಿಟ್ಮೆಂಟ್ ಕೊಡೋದಕ್ಕೆ ನನಗೆ ಟೈಮ್ ಬೇಕು, ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ಈ ಥರ ಆ ವ್ಯಕ್ತಿಯ ಕಾರಣ ಎಟರ್ನಲ್ ಬಾಂಡ್. ಯು ಆರ್ ಮೈ ಸೇಫ್ ಪ್ಲೇಸ್ ನೌ ಆ್ಯಂಡ್ ಆಲ್ವೇಸ್. ನಿಮಗೆ ಗೊತ್ತು ಅವ್ರು ನಿಮ್ಮ ಹತ್ರ ಬಂದಾಗ ಎಷ್ಟು ಸೇಫ್ ಫೀಲ್ ಮಾಡ್ತಾರೆ. ಅವ್ರ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಾರೆ, ನಿಮ್ಮ ಹತ್ರ ಏನು ಹೆಲ್ಪ್ ಬೇಕು ಎಲ್ಲ ತಗೋತಾರೆ. ದ ವಾಲ್ಕ್ ಅವೇ, ಐ ರಿಗ್ರೆಟ್ ವಾಕಿಂಗ್ ಅವೇ. ಎಷ್ಟೋ ಸತಿ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರೋದಿದೆ, ಎಷ್ಟೋ ಸತಿ ನಿಮ್ಮ ಹತ್ರ ಮಾತು ಬಿಟ್ಟಿರೋದಿದೆ. ಅದಕ್ಕೆ ಅವರು ಸಾರಿ ಅಂತಲೂ ಹೇಳ್ತಿದ್ದಾರೆ. ಸೆಲ್ಫ್ ಪ್ರೊಟೆಕ್ಷನ್, ನಾನು ನಿಮ್ಗೆ ಹೇಳಿದೆ, ಪ್ರೊಟೆಕ್ಷನ್, ಲವ್, ಕಮಿಟ್ಮೆಂಟ್. ಪ್ರೊಟೆಕ್ಷನ್ ಮೈ ಸೆಲ್ಫ್ ಅಂದರೆ ನೀವು ಅಷ್ಟೇ ಸೆಲ್ಫ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್. ಅಂದರೆ ದೃಷ್ಟಿ ಆಗ್ತಿದೆ ನಿಮಗೆ, ಅಥವಾ ನಿಮ್ಮ ಪ್ರೀತಿಯಲ್ಲಿ ದೃಷ್ಟಿ ಆಗಿರೋ ಕಾರಣ ನೀವಿಬ್ಬರು ಈ ಥರ ಆಗ್ತಾ ಇರೋದು. ಸೊ ಯೂಸ್ ಟ್ರಿಪಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್. ಥ್ಯಾಂಕ್ ಯು. ಪೈಲ್ ನಂಬರ್ 1. ಹಲೋ, ಪೈಲ್ ನಂಬರ್ 2. ಈ ಒಂದು ಬ್ಯೂಟಿಫುಲ್ ಲ್ಯಾಪಿಸ್ ಲಜೂಲಿ ಕ್ರಿಸ್ಟಲ್ನ ನೀವು ಚೂಸ್ ಮಾಡಿದರೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪ್ರೀತಿಯಲ್ಲಿ ಏನಿದೆ, ಲವ್ ರೀಡಿಂಗ್ ನೋಡೋಣ. ದ ಜಡ್ಜ್ಮೆಂಟ್, 10 of swords, 5 of pentacles, 4 of swords, the death, 4 of pentacles, 5 of wands, 7 of wands, the justice. ನಿಮ್ಮ ಮತ್ತು ನಿಮ್ಮ ಪ್ರೀತಿ ವ್ಯಕ್ತಿ ಬಗ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಸೋಡ್ ನೋಡಿ 2 ಈ ಥರ ಇರೋದು ಕಾಣಿಸ್ತಾ ಇದೆ. ಇಲ್ಲಿ ಆರ್ಗ್ಯುಮೆಂಟ್ ಕಾಣಿಸ್ತಾ ಇದೆ, ಇಲ್ಲಿ ಜಡ್ಜ್ಮೆಂಟ್ ಕಾಣಿಸ್ತಾ ಇದೆ. ಸೊ ಇದೇನು ಹೇಳುತ್ತೆ ಅಂತಂದರೆ, ಎಷ್ಟು ಸತಿ ನೀವು ಯೋಚನೆ ಮಾಡಿದ್ರೂ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಒಂದು ಸತಿ ತುಂಬ ಕ್ಲೋಸ್ ಆಗಿರ್ತೀರ, ಒಂದು ಸತಿ ತುಂಬ ಜಗಳ ಮಾಡ್ಕೊತೀರ. ಸೊ ಈ ಪ್ರೀತಿಯಲ್ಲಿ ಹೌದು ಅವ್ರಿಗೆ ಕೋಪ ಜಾಸ್ತಿ, ಅಥವಾ ಅವರು ಒಂದು ಸತಿ ಏನಾದರೂ ಮಾತಾಡೋದಿಲ್ಲ ಅಂತಂದರೆ ತುಂಬ ಟೈಮ್ ತಗೋತಾರೆ ಮತ್ತು ಕಾಂಪ್ರಮೈಸ್ ಆಗೋದಕ್ಕೆ. ಆ್ಯಂಡ್ ನೀವು ತುಂಬ ಡೈರೆಕ್ಟಾಗಿ ಮಾತಾಡುವಂಥವ್ರು, ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನಿಮ್ಮಲ್ಲಿ ಆ ಒಂದು ಫೆಮಿನೈನ್ ಹೆಂಗಿದೆ ಅಂತಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಹಾಗಾಗಿ ಒಂದು ಸ್ಟ್ರಾಂಗ್ ವುಮೆನ್, ಸ್ಟ್ರಾಂಗ್ ಮೆನ್ ಅಂತ ಹೇಳಬಹುದು. ಸೊ ನೀವು ಯಾವುದೇ ಚಿಕ್ಕ ಚಿಕ್ಕ ಸುಳ್ಳುಗಳು ಅಥವಾ ಈ ರೀಸನ್ಸ್ ಕೊಡ್ತಾರಲ್ಲ, ಅದು ನಿಮಗೆ ಲೈಕ್ ಆಗೋದಿಲ್ಲ. ವೆರಾಸ್ ನಾನು ಈ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ರಿಸ್ಕ್ನ ತೊಗೊಂಡಿದ್ದೀನಿ, ಫ್ಯಾಮಿಲಿನೆಲ್ಲ ಎದುರು ಹಾಕ್ಕೊತೀನಿ. ಆದರೆ ಈ ವ್ಯಕ್ತಿ ಯಾಕೆ ಇಷ್ಟೊಂದು ಸೋಂಬೇರಿತನ ಅಥವಾ ಇಷ್ಟೊಂದು ಲೇಸಿನೆಸ್ ಅನ್ನೋವಂಥದ್ದು ನಿಮಗೆ ಕೋಪ ಇದೆ. ಆ್ಯಂಡ್ ಡೆತ್ ಕಾರ್ಡಲ್ಲಿ ಏನು ಹೇಳುತ್ತೆ ಅಂದರೆ, ಇದು ನಿಮ್ಮ ಫಸ್ಟ್ ಲವ್ ಅಲ್ಲ. ಕೆಲವೊಬ್ಬರಿಗೆ ಇದು ಮ್ಯಾರೇಜ್ ಆದಮೇಲೆ ಆಗಿರುವಂಥ ಲವ್, ಕೆಲವೊಬ್ಬರಿಗೆ ಇನ್ನೂ ಪಾರ್ಟ್ನರ್ ಇದ್ದಾರೆ ನಿಮ್ಮ ಲೈಫಲ್ಲಿ. ಬಟ್ ಇದೊಂಥರ ಐ ಡೋಂಟ್ ನೋ ಯಾವ ಥರ ಅಂತ, ಅಂದರೆ ಗಂಡ ಇದ್ದಾರೆ, ಈ ಪಾರ್ಟ್ನರು ಇದ್ದಾರೆ ಆ ಥರ, ಅಥವಾ ಆಲ್ರೆಡಿ ಒಬ್ಬರು ಲವರ್ ಇದ್ದಾರೆ, ಇವ್ರು ಹೊಸದಾಗಿ ಪರಿಚಯ ಆಗಿದ್ದಾರೆ ಆ ಥರ. ಸೊ ನಿಮಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಇದೆ. ಆ್ಯಂಡ್ ಈ ವ್ಯಕ್ತಿ ಸ್ವಲ್ಪ ಪೊಸೆಸಿವ್ ಆಗಿದ್ದಾರೆ. ಅಂದರೆ ನೀವೇನಾದರೂ ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರೆ, ಅವ್ರು ಇವಾಗ ನಾನು ಲವರ್ ಅಂತ ಹೇಳ್ಕೊತಿದ್ದಾರೆ. ಅಥವಾ ನೀವು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊತಾ ಇದ್ದರೆ, ಇಲ್ಲ ನನಗೆ ನಿನ್ನೆ ಮದುವೆ ಆಗ್ತೀನಿ ಅನ್ನೋ ರೀತಿಯಲ್ಲಿ ಅವರು, ಯಾಕಂದರೆ ಮುಂಚೆ ಕಾಂಪ್ರಮೈಸ್ ಆಗಿತ್ತು, ಈಗ ಹಠ ಮಾಡ್ತಿರೋವಂಥದ್ದು, ಸ್ವಲ್ಪ ಪೊಸೆಸಿವ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಏನೋ ಒಂಥರ ತುಂಬ ಪ್ರೆಷರೈಸ್ ಆಗ್ತಿದೆ ಅಂತಲೂ ಅನ್ನಿಸ್ತಾ ಇದೆ. ಆರ್ ಓವರ್ ಸ್ಟ್ರೆಸ್ಡ್ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸತಿ ನೀವು ಹೇಳ್ತಾ ಇದ್ದೀರಾ, ಈ ಪ್ರೀತಿ ನಂಗೆ ತುಂಬ ಇರಿಟೇಟ್ ಆಗ್ತಿದೆ, ಕಷ್ಟ ಆಗ್ತಿದೆ ಅಂತ. ಆದರೂ ಈ ವ್ಯಕ್ತಿ ಕಂಟಿನ್ಯೂಸ್ ಕಾಲ್ ಮಾಡುವಂಥದ್ದು, ಇರಿಟೇಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಿದ್ದಾರೆ. ಈ ಪ್ರೀತಿಯಲ್ಲಿ ನೀವು ಏನಂದರೆ, ಈ ವ್ಯಕ್ತಿ ನನಗೆ ಬೇಕು, ಇವ್ರು ನನಗಿಷ್ಟ ಅನ್ನೋದನ್ನು ಯಾವಾಗಲೂ ಯೋಚನೆ ಮಾಡ್ತಿರ್ತೀರ, ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಆದರೆ ಅಷ್ಟೇ ನೋವು ಕೊಟ್ಟಿದ್ದಾರೆ ಅವ್ರು ನಿಮಗೆ, ಅಷ್ಟೇ ಪೇಯ್ನ್ ಕೊಟ್ಟಿದ್ದಾರೆ. ಇದ್ರ ಮಧ್ಯನೂ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಒಂದು ಸತಿ ಆದರೂ
ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಿಬಿಟ್ರೆ ಸಾಕು. ಆಮೇಲೆ ನೋಡೋಣ, ಮುಂದೆ ಯೋಚನೆ ಮಾಡೋಣ. ಅಥವಾ ಈಗ ನಂಗೆ ಕಾಲ್ ಮಾಡಿಬಿಡಲಿ, ನಾನೇ ಅವ್ರನ್ನ ಬಿಟ್ಬಿಡ್ತೀನಿ, ನಾನೇ ಅವ್ರನ್ನ ಮರ್ತು ಬಿಡ್ತೀನಿ ಅನ್ನೋದನ್ನು ನೀವು ಮನಸ್ಸಲ್ಲಿ ಅಂದ್ಕೊತೀರಾ. ನೋಡೋಣ. ಇದು ಲವ್ ಕಾರ್ಡ್. ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಏನಿದೆ ಅಥವಾ ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಲವ್ ಕಾರ್ಡಲ್ಲಿ. ಸೆಲ್ಫ್ ಫೋಕಸ್. ಐ ಆಮ್ ಫೋಕಸಿಂಗ್ ಆನ್ ಮೈ ಸೆಲ್ಫ್ ಅಟ್ ದ ಮೂಮೆಂಟ್. ನಿಮ್ಗೆ ಅನ್ನಿಸ್ಬೋದು ಅವ್ರು ತುಂಬ ಸೆಲ್ಫಿಶ್, ಅವರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಹೌದು, ಆ ವ್ಯಕ್ತಿ ಸ್ವಲ್ಪ ಸೆಲ್ಫಿಶ್. ಈಗಲೂ ಅವ್ರು ಅದನ್ನೇ ಹೇಳ್ತಿದ್ದಾರೆ, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನಾನು ತಲೆ ಕೆಡಿಸ್ಬೇಡ, ಅಥವಾ ನಾನು ಟೈಮ್ ವೇಸ್ಟ್ ಮಾಡಬೇಡ, ಅಥವಾ ಈ ಸಮಯಕ್ಕೆ ಸ್ವಲ್ಪ ಸುಮ್ಮನೆ ಇರು ಅನ್ನೋಂಥ ಮೆಸೇಜ್ ಇದೆ. ಅದು ಹಿಡನ್ ಅಫೆಕ್ಷನ್. ಈವನ್ ಫ್ರಮ್ ಆಫ್ಟರ್ ಮೈ ಹಾರ್ಟ್ ಸ್ಟಿಲ್ ಕೇರ್ಸ್. ಇದೆಲ್ಲ ಆದ್ರೂ ನಾನು ನಿನ್ನನ್ನು ಮನಸ್ಪೂರ್ವಕವಾಗಿ ಇಷ್ಟಪಡ್ತೀನಿ, ಆದರೆ ತೋರಿಸ್ಕೊಳಕ್ಕಾಗೋದಿಲ್ಲ, ನಾನು ಹೈಡ್ ಮಾಡ್ಕೊತೀನಿ ಅನ್ನೋಂಥ ಮೆಸೇಜ್ ಇದೆ. ಬಿಲ್ಡಿಂಗ್ ಡ್ರೀಮ್ಸ್. ಐ ವಾಂಟ್ ಟು ಬಿಲ್ಡ್ ಅ ಫ್ಯೂಚರ್ ವಿತ್ ಯು. ಹೌದು, ನಿಮ್ಮ ಬಗ್ಗೆ ಅವರು ಫ್ಯೂಚರ್ ಪ್ಲ್ಯಾನ್ ಕಾಣ್ತಿದ್ದಾರೆ, ನಿಮ್ಮ ಜೊತೆಗೆ ಜೀವನ ಮಾಡಬೇಕು, ನೀವು ಅವ್ರ ಪಾರ್ಟ್ನರ್ ಆಗಿರಬೇಕು, ಲೈಫ್ ಲಾಂಗ್ ಅವ್ರ ಜೊತೇಲಿರಬೇಕು ಅನ್ನೋಂಥ ಆಸೆ ಅವರಿಗಿದೆ, ಹಾಗಾಗಿ ಅದನ್ನು ಹೇಳ್ತಿದ್ದಾರೆ. ಓಕೆ. ಗ್ರೋಯಿಂಗ್ ಓಲ್ಡ್ ಟುಗೆದರ್ ಅಂದರೆ ನಿಮ್ಮ ಜೊತೆಗೆ ಅಜ್ಜಿ ಆಗಬೇಕು, ಅಥವಾ ಈ ಒಂದು ರಿಲೇಷನ್ಶಿಪ್ ಇನ್ನೂ ತುಂಬ ದಿನ ಸ್ಟ್ರಾಂಗ್ ಆಗಿರಬೇಕು. ನೀನು ಎಷ್ಟೇ ಜಗಳ ಮಾಡು, ನೀನು ಎಷ್ಟೇ ಮಾತು ಬಿಡು, ಆದರೆ ನನಗೆ ಈ ರಿಲೇಷನ್ಶಿಪ್ ಕೊನೆವರೆಗೂ ಇರಬೇಕು, ನನ್ನ ವಯಸ್ಸಾಗೋವರೆಗೂ ಇರಬೇಕು ಅನ್ನೋಂಥ ಹಠ ಅವ್ರಿಗೆ. ಫ್ಯೂಚರ್ ಪ್ಲ್ಯಾನ್ಸ್ ಇಲ್ಲಿ ನೋಡಿ, ಬಿಲ್ಡಿಂಗ್ ಡ್ರೀಮ್ಸ್, ಗ್ರೋಯಿಂಗ್ ಟುಗೆದರ್ ಮತ್ತು ಫ್ಯೂಚರ್. ಇದೇನು ಹೇಳುತ್ತೆ ಅಂದರೆ, ಹೌದು, ಡೆತ್ ಅಂದರೆ ನಿಮ್ಗೆ ಇದು ಬಿಟ್ಬಿಡ್ಬೇಕಂತ ಎಷ್ಟೇ ಅನಿಸಿದ್ರೂ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ. ಈ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಕೊನೆವರೆಗೂ ಅವ್ರು ನಿಮ್ಮ ಜೊತೆಗಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಅಜ್ಜಿ, ವಯಸ್ಸಾದ ಮೇಲೂ ಅಜ್ಜ, ಆ ಥರ ನಿಮ್ಮ ಜೊತೆಗಿರೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಕನೆಕ್ಷನ್ ಏನೇ ಆಗಿರಬಹುದು, ಟ್ರೂ, ಫಾಲ್ಸ್, ಮದುವೆ ಇಲ್ಲದೆ ಇರೋದು, ಎನಿಥಿಂಗ್ ಏನೇ ಆಗಿರಬಹುದು, ಬಟ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮ ಜೊತೆಗಿರೋದಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಪಾಲ್ ನಂಬರ್ 2.